ಮೃತ ರೇಣುಕಾ ಸ್ವಾಮಿ ಪುತ್ರನಿಗೆ ಇವತ್ತು ನಾಮಕರಣವನ್ನು ಮಾಡಲಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆಯಾಗಿ ಪಟ್ಟಿದ್ದಂಥ ಆರೋಪ ಏನಿತ್ತು, ಆ ರೇಣುಕಾ ಸ್ವಾಮಿಗೆ ಗಂಡು ಮಗುವಾಗಿತ್ತು. ಇವತ್ತು ನಾಮಕರಣವನ್ನು ಮಾಡಲಾಗಿದೆ. ಪುತ್ರನಿಗೆ ಶಶಿಧರ್ ಸ್ವಾಮಿ ಅಂತ ಹೆಸರನ್ನು ಇಡಲಾಗಿದೆ. ರೇಣುಕಾ ಸ್ವಾಮಿ ತಂಗಿ ಸುಚಿತಾ ಅವರು ಸ್ವಾಮಿಯ ಪುತ್ರನಿಗೆ ಹೆಸರನ್ನು ಸೂಚಿಸಿದರು. ನಾಮಕರಣದ ವೇಳೆ ರೇಣುಕಾ ಪತ್ನಿ ಹಾಗೂ ತಂದೆ ತಾಯಿ ಭಾವುಕರಾಗಿದ್ದಾರೆ. ಮಗ ಇದ್ದಿದ್ರೆ ಇನ್ನೂ ಅದ್ಧೂರಿಯಾಗಿ ನಾಮಕರಣವನ್ನು ಮಾಡ್ತಾ ಇದ್ವಿ ಅಂತ ಹೇಳಿದ್ದಾರೆ. ಖುಷಿ ಕ್ಷಣದಲ್ಲಿ ಮಗನನ್ನು ನೆನೆದು ರೇಣುಕಾ ಸ್ವಾಮಿ ತಂದೆ ಕಣ್ಣೀರು ಹಾಕಿದ್ದಾರೆ. ಹರಿಹರದಿಂದ ನಮ್ಮ ಸೊಸೆ ಮತ್ತು ಮೊಮ್ಮಗ ಮನೆಗೆ ಬಂದಿದ್ದಾರೆ. ಇವತ್ತು 4ನೇ ತಿಂಗಳು 5ನೇ ತಿಂಗಳು. ಅದರಿಂದ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಅವರಿಗೆ ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡ್ರಿ. ಈ ದಿನ ಗುರುಗಳ ಆಶೀರ್ವಾದ ಇದೆಲ್ಲ ಅದರಿಂದ ಹಂಗೆ ಶಶಿಧರ ಅಂತ ಒಂದು ನಾಮಕರಣ ಮಾಡಿ ಇವತ್ತು ಸಂಕ್ಷಿಪ್ತವಾಗಿ ಮನೆಗೆ ಪೂಜೆ ಪುನಸ್ಕಾರ ಇಟ್ಕೊಂಡಿದ್ದೀವಿ. ಮತ್ತು ಏನಿಲ್ಲ, ಸರ್ಕಾರಕ್ಕೆ ಮತ್ತೊಂದು ಮನವಿ ನಾವು ಸೊಸೆಗೆ ಕೆಲಸ ಕೊಡಲಿಕ್ಕೆ ಅವರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ. ಅದನ್ನು ಸರ್ಕಾರ ದಯಮಾಡಿ ಅದನ್ನು ಪುರಸ್ಕರಿಸಬೇಕಂತ ವಿಶೇಷ ಪ್ರಕರಣ ಒಂದು ಪರಿಗಣಿಸಿ ಅದನ್ನು ಒಂದು ನೌಕರಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ. ಈ ಮೂಲಕ ಮಾಧ್ಯಮದ ಮುಖಾಂತರ ಅದೊಂದು ಸರ್ಕಾರಕ್ಕೆ ಭಿನ್ನವಿಸ್ತೀವಿ. ನೀವು ಮಾಧ್ಯಮದರು ಕೂಡ ಅದನ್ನು ಒಂದು ಮಾಡಿಸ್ಕೊಡ್ತೀರಂತ ನಂಬಿಕೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಮಗು ನೋಡಿದಾಗ ಏನು ಅನ್ಸುತ್ತೆ? ಮಗು ಖುಷಿಯಾಗಿದೆ. ಸ್ವತಃ ಮಗನ್ನೇ ಒಂದಂಗೆ ಆಗಿದೆ. ಆ ಒಂದು ಸಂತೋಷ. ಮೃತ ರೇಣುಕಾ ಸ್ವಾಮಿ ಪುತ್ರನಿಗೆ ಇವತ್ತು ನಾಮಕರಣವನ್ನು ಮಾಡಲಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆಯಾಗಿ ಪಟ್ಟಿದ್ದಂಥ ಆರೋಪ ಏನಿತ್ತು, ಆ ರೇಣುಕಾ ಸ್ವಾಮಿಗೆ ಗಂಡು ಮಗುವಾಗಿತ್ತು. ಇವತ್ತು ನಾಮಕರಣವನ್ನು ಮಾಡಲಾಗಿದೆ. ಪುತ್ರನಿಗೆ ಶಶಿಧರ್ ಸ್ವಾಮಿ ಅಂತ ಹೆಸರನ್ನು ಇಡಲಾಗಿದೆ. ರೇಣುಕಾ ಸ್ವಾಮಿ ತಂಗಿ ಸುಚಿತಾ ಅವರು ಸ್ವಾಮಿಯ ಪುತ್ರನಿಗೆ ಹೆಸರನ್ನು ಸೂಚಿಸಿದರು. ನಾಮಕರಣದ ವೇಳೆ ರೇಣುಕಾ ಪತ್ನಿ ಹಾಗೂ ತಂದೆ ತಾಯಿ ಭಾವುಕರಾಗಿದ್ದಾರೆ. ಮಗ ಇದ್ದಿದ್ರೆ ಇನ್ನೂ ಅದ್ಧೂರಿಯಾಗಿ ನಾಮಕರಣವನ್ನು ಮಾಡ್ತಾ ಇದ್ವಿ ಅಂತ ಹೇಳಿದ್ದಾರೆ. ಖುಷಿ ಕ್ಷಣದಲ್ಲಿ ಮಗನನ್ನು ನೆನೆದು ರೇಣುಕಾ ಸ್ವಾಮಿ ತಂದೆ ಕಣ್ಣೀರು ಹಾಕಿದ್ದಾರೆ. ಹರಿಹರದಿಂದ ನಮ್ಮ ಸೊಸೆ ಮತ್ತು ಮೊಮ್ಮಗ ಮನೆಗೆ ಬಂದಿದ್ದಾರೆ. ಇವತ್ತು 4ನೇ ತಿಂಗಳು 5ನೇ ತಿಂಗಳು. ಅದರಿಂದ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಅವರಿಗೆ ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡ್ರಿ. ಈ ದಿನ ಗುರುಗಳ ಆಶೀರ್ವಾದ ಇದೆಲ್ಲ ಅದರಿಂದ ಹಂಗೆ ಶಶಿಧರ ಅಂತ ಒಂದು ನಾಮಕರಣ ಮಾಡಿ ಇವತ್ತು ಸಂಕ್ಷಿಪ್ತವಾಗಿ ಮನೆಗೆ ಪೂಜೆ ಪುನಸ್ಕಾರ ಇಟ್ಕೊಂಡಿದ್ದೀವಿ. ಮತ್ತು ಏನಿಲ್ಲ, ಸರ್ಕಾರಕ್ಕೆ ಮತ್ತೊಂದು ಮನವಿ ನಾವು ಸೊಸೆಗೆ ಕೆಲಸ ಕೊಡಲಿಕ್ಕೆ ಅವರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ. ಅದನ್ನು ಸರ್ಕಾರ ದಯಮಾಡಿ ಅದನ್ನು ಪುರಸ್ಕರಿಸಬೇಕಂತ ವಿಶೇಷ ಪ್ರಕರಣ ಒಂದು ಪರಿಗಣಿಸಿ ಅದನ್ನು ಒಂದು ನೌಕರಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ. ಈ ಮೂಲಕ ಮಾಧ್ಯಮದ ಮುಖಾಂತರ ಅದೊಂದು ಸರ್ಕಾರಕ್ಕೆ ಭಿನ್ನವಿಸ್ತೀವಿ. ನೀವು ಮಾಧ್ಯಮದರು ಕೂಡ ಅದನ್ನು ಒಂದು ಮಾಡಿಸ್ಕೊಡ್ತೀರಂತ ನಂಬಿಕೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಮಗು ನೋಡಿದಾಗ ಏನು ಅನ್ಸುತ್ತೆ? ಮಗು ಖುಷಿಯಾಗಿದೆ. ಸ್ವತಃ ಮಗನ್ನೇ ಒಂದಂಗೆ ಆಗಿದೆ. ಆ ಒಂದು ಸಂತೋಷ. ಮೃತ ರೇಣುಕಾ ಸ್ವಾಮಿ ಪುತ್ರನಿಗೆ ಇವತ್ತು ನಾಮಕರಣವನ್ನು ಮಾಡಲಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆಯಾಗಿ ಪಟ್ಟಿದ್ದಂಥ ಆರೋಪ ಏನಿತ್ತು, ಆ ರೇಣುಕಾ ಸ್ವಾಮಿಗೆ ಗಂಡು ಮಗುವಾಗಿತ್ತು. ಇವತ್ತು ನಾಮಕರಣವನ್ನು ಮಾಡಲಾಗಿದೆ. ಪುತ್ರನಿಗೆ ಶಶಿಧರ್ ಸ್ವಾಮಿ ಅಂತ ಹೆಸರನ್ನು ಇಡಲಾಗಿದೆ. ರೇಣುಕಾ ಸ್ವಾಮಿ ತಂಗಿ ಸುಚಿತಾ ಅವರು ಸ್ವಾಮಿಯ ಪುತ್ರನಿಗೆ ಹೆಸರನ್ನು ಸೂಚಿಸಿದರು. ನಾಮಕರಣದ ವೇಳೆ ರೇಣುಕಾ ಪತ್ನಿ ಹಾಗೂ ತಂದೆ ತಾಯಿ ಭಾವುಕರಾಗಿದ್ದಾರೆ. ಮಗ ಇದ್ದಿದ್ರೆ ಇನ್ನೂ ಅದ್ಧೂರಿಯಾಗಿ ನಾಮಕರಣವನ್ನು ಮಾಡ್ತಾ ಇದ್ವಿ ಅಂತ ಹೇಳಿದ್ದಾರೆ. ಖುಷಿ ಕ್ಷಣದಲ್ಲಿ ಮಗನನ್ನು ನೆನೆದು ರೇಣುಕಾ ಸ್ವಾಮಿ ತಂದೆ ಕಣ್ಣೀರು ಹಾಕಿದ್ದಾರೆ.
ಹರಿಹರದಿಂದ ನಮ್ಮ ಸೊಸೆ ಮತ್ತು ಮೊಮ್ಮಗ ಮನೆಗೆ ಬಂದಿದ್ದಾರೆ. ಇವತ್ತು 4ನೇ ತಿಂಗಳು 5ನೇ ತಿಂಗಳು. ಅದರಿಂದ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಅವರಿಗೆ ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡ್ರಿ. ಈ ದಿನ ಗುರುಗಳ ಆಶೀರ್ವಾದ ಇದೆಲ್ಲ ಅದರಿಂದ ಹಂಗೆ ಶಶಿಧರ ಅಂತ ಒಂದು ನಾಮಕರಣ ಮಾಡಿ ಇವತ್ತು ಸಂಕ್ಷಿಪ್ತವಾಗಿ ಮನೆಗೆ ಪೂಜೆ ಪುನಸ್ಕಾರ ಇಟ್ಕೊಂಡಿದ್ವಿ. ಮತ್ತು ಏನಿಲ್ಲ, ಸರ್ಕಾರಕ್ಕೆ ಮತ್ತೊಂದು ಮನವಿ ನಾವು ಸೊಸೆಗೆ ಕೆಲಸ ಕೊಡಲಿಕ್ಕೆ ಅವರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ. ಅದನ್ನು ಸರ್ಕಾರ ದಯಮಾಡಿ ಅದನ್ನು ಪುರಸ್ಕರಿಸಬೇಕಂತ ವಿಶೇಷ ಪ್ರಕರಣ ಒಂದು ಪರಿಗಣಿಸಿ ಅದನ್ನು ಒಂದು ನೌಕರಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ. ಈ ಮೂಲಕ ಮಾಧ್ಯಮದ ಮುಖಾಂತರ ಅದೊಂದು ಸರ್ಕಾರಕ್ಕೆ ಭಿನ್ನವಿಸ್ತೀವಿ. ನೀವು ಮಾಧ್ಯಮದರು ಕೂಡ ಅದನ್ನು ಒಂದು ಮಾಡಿಸ್ಕೊಡ್ತೀರಿ ಅಂತ ನಂಬಿಕೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಮಗು ನೋಡಿದಾಗ ಏನು ಅನ್ಸುತ್ತೆ? ಮಗು ತದ್ರು ಖುಷಿಯಾಗಿದೆ. ಸ್ವತಃ ಮಗನ್ನೇ ಒಂದಂಗೆ ಆಗಿದೆ. ಆ ಒಂದು ಸಂತೋಷ. ಮೃತ ರೇಣುಕಾ ಸ್ವಾಮಿ ಪುತ್ರನಿಗೆ ಇವತ್ತು ನಾಮಕರಣವನ್ನು ಮಾಡಲಾಗಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆಯಾಗಿ ಪಟ್ಟಿದ್ದಂಥ ಆರೋಪ ಏನಿತ್ತು, ಆ ರೇಣುಕಾ ಸ್ವಾಮಿಗೆ ಗಂಡು ಮಗುವಾಗಿತ್ತು. ಇವತ್ತು ನಾಮಕರಣವನ್ನು ಮಾಡಲಾಗಿದೆ. ಪುತ್ರನಿಗೆ ಶಶಿಧರ್ ಸ್ವಾಮಿ ಅಂತ ಹೆಸರನ್ನು ಇಡಲಾಗಿದೆ. ರೇಣುಕಾ ಸ್ವಾಮಿ ತಂಗಿ ಸುಚಿತಾ ಅವರು ಸ್ವಾಮಿಯ ಪುತ್ರನಿಗೆ ಹೆಸರನ್ನು ಸೂಚಿಸಿದರು. ನಾಮಕರಣದ ವೇಳೆ ರೇಣುಕಾ ಪತ್ನಿ ಹಾಗೂ ತಂದೆ ತಾಯಿ ಭಾವುಕರಾಗಿದ್ದಾರೆ. ಮಗ ಇದ್ದಿದ್ರೆ ಇನ್ನೂ ಅದ್ಧೂರಿಯಾಗಿ ನಾಮಕರಣವನ್ನು ಮಾಡ್ತಾ ಇದ್ವಿ ಅಂತ ಹೇಳಿದ್ದಾರೆ. ಖುಷಿ ಕ್ಷಣದಲ್ಲಿ ಮಗನನ್ನು ನೆನೆದು ರೇಣುಕಾ ಸ್ವಾಮಿ ತಂದೆ ಕಣ್ಣೀರು ಹಾಕಿದ್ದಾರೆ. ಹರಿಹರದಿಂದ ನಮ್ಮ ಸೊಸೆ ಮತ್ತು ಮೊಮ್ಮಗ ಮನೆಗೆ ಬಂದಿದ್ದಾರೆ. ಇವತ್ತು 4ನೇ ತಿಂಗಳು 5ನೇ ತಿಂಗಳು. ಅದರಿಂದ ನಮ್ಮ ಸಂಪ್ರದಾಯ ಪ್ರಕಾರ ನಾವು ಅವರಿಗೆ ನಾಮಕರಣ ಶಾಸ್ತ್ರವನ್ನು ಇಟ್ಕೊಂಡ್ರಿ. ಈ ದಿನ ಗುರುಗಳ ಆಶೀರ್ವಾದ ಇದೆಲ್ಲ ಅದರಿಂದ ಹಂಗೆ ಶಶಿಧರ ಅಂತ ಒಂದು ನಾಮಕರಣ ಮಾಡಿ ಇವತ್ತು ಸಂಕ್ಷಿಪ್ತವಾಗಿ ಮನೆಗೆ ಪೂಜೆ ಪುನಸ್ಕಾರ ಇಟ್ಕೊಂಡಿದ್ವಿ. ಮತ್ತು ಏನಿಲ್ಲ, ಸರ್ಕಾರಕ್ಕೆ ಮತ್ತೊಂದು ಮನವಿ ನಾವು ಸೊಸೆಗೆ ಕೆಲಸ ಕೊಡಲಿಕ್ಕೆ ಅವರಿಗೆ ವಿನಂತಿ ಮಾಡಿಕೊಂಡಿದ್ದೀವಿ. ಅದನ್ನು ಸರ್ಕಾರ ದಯಮಾಡಿ ಅದನ್ನು ಪುರಸ್ಕರಿಸಬೇಕಂತ ವಿಶೇಷ ಪ್ರಕರಣ ಒಂದು ಪರಿಗಣಿಸಿ ಅದನ್ನು ಒಂದು ನೌಕರಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ. ಈ ಮೂಲಕ ಮಾಧ್ಯಮದ ಮುಖಾಂತರ ಅದೊಂದು ಸರ್ಕಾರಕ್ಕೆ ಭಿನ್ನವಿಸ್ತೀವಿ. ನೀವು ಮಾಧ್ಯಮದರು ಕೂಡ ಅದನ್ನು ಒಂದು ಮಾಡಿಸ್ಕೊಡ್ತೀರಿ ಅಂತ ನಂಬಿಕೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ. ಮಗು ನೋಡಿದಾಗ ಏನು ಅನ್ಸುತ್ತೆ? ಮಗು ತದ್ರು ಖುಷಿಯಾಗಿದೆ. ಸ್ವತಃ ಮಗನ್ನೇ ಒಂದಂಗೆ ಆಗಿದೆ. ಆ ಒಂದು ಸಂತೋಷ